ಕಮಿಷನರ್ ನೀವು ಅರೆಸ್ಟ್ ಮಾಡಿದ ನಂತರ ಹೋಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡ್ಬೇಕಾಗಿತ್ತು ಅವತ್ತು ರಾತ್ರಿ. ಇಡೀ ರಾತ್ರಿ ಎಲ್ಲ ಕರ್ಕೊಂಡು ತನಗೆ ಸಂಬಂಧ ಇರಲಾರ್ದಂತ ಈ ಕಮಿಷನರ್ ಎಂತ ದುಷ್ಟ ಯೋಚನೆ ಅಂತಂದ್ರೆ ತನಗೆ ಸಂಬಂಧ ಇರಲಾರ್ದಂತ ಖಾನಾಪುರದಿಂದ ಬೆಳಗಾವಿಯ ಬೇರೆ ಬೇರೆ ತಾಲೂಕುಗಳು, ಖಾನಾಪುರನವ್ರು ಜುರಿಸ್ಟಿಕ್ಷನ್ಗೆ ಬರಲ್ಲ, ಕಮಿಷನರೇಟ್ ಅದ ಬೆಳಗಾಂ, ಬಾಗಲಕೋಟೆ ವ್ಯಾಪ್ತಿಯೊಳಗೆ ಬಂದಾರ, ಧಾರವಾಡ ವ್ಯಾಪ್ತಿಯೊಳಗೆ ಬಂದಾರ, ಗದಗ ವ್ಯಾಪ್ತಿಯೊಳಗೆ ಹೋಗ್ಯಾರ. ಬಹುತೇಕ ನನಗೆ ಅನ್ನಿಸ್ತದ ಅವಕಾಶ ಸಿಕ್ಕರೆ ಸಿ.ಟಿ. ರವಿ ಅವ್ರನ್ನ ಮುಗಿಸ್ಬೇಕು ಅಂತ ಇತ್ತು ಕಾಣ್ತದ ಅವ್ರಿಗೆ. ಆದರೆ ಸರಿಯಾದ ಅವಕಾಶ ಸಿಕ್ಕಿಲ್ಲ. ಮತ್ತು ನಮ್ಮ ಇನ್ನೊಬ್ಬರು MLC ಕೇಶವ ಪ್ರಸಾದ್ ಅವರು ಸತತವಾಗಿ ಹಿಂದಿದ್ರು, ಮತ್ತು ಕೆಲವು ಮಾಧ್ಯಮದವರು, ಅದರಿಂದನೇ ನಮಗೆ ಲೈವ್ ಲೊಕೇಶನ್ ಸಿಗ್ತಾ ಇತ್ತು. ಆಕ್ಚುಲಿ ಮಾಧ್ಯಮದವ್ರಿಗೆ ಧನ್ಯವಾದ ಹೋಗ್ಬೇಕಂತ. ರಾತ್ರಿ ಒಳಗೆ ಬೆಳಗಾವಿ ಮಾಧ್ಯಮದವರು ಬೆನ್ ಹತ್ತಿ ಮೊಬೈಲ್ದಲ್ಲಿ ಶೂಟಿಂಗ್ ತಕ್ಕೊಂಡು ಅದನ್ನು ಸದಾ ಕಂಪ್ಲೀಟ್ ಡಿಟೇಲ್ ಲೊಕೇಶನ್ ಹಾಕ್ತಾ ಇದ್ರು. ಇಲ್ಲಾಂದ್ರೆ ಬಹುಶಃ ಸಿ.ಟಿ. ರವಿನ ಫೇಕ್ ಎನ್ಕೌಂಟರ್ ಮಾಡುವಂತ ವಿಚಾರ ಇತ್ತು ಕಾಣ್ತದ ಅವ್ರಿಗೆ.